ಚೆನ್ನಾಗಿದೆ ಮಾತ್ರ ಅವರವರ ಅಂಶಗಳನ್ನು ಅವರ ಪಾಸಿಟಿವ್ ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ಮಂಡಿಸ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರಕ್ಕೆ ಇದೇ ರೀತಿಯಾಗಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಒಂದು ನೋವು ನಮಗಿದೆ. ಆದರೂ ಸದ್ಯಕ್ಕೆ ಹಿಂಗಿದೆ ರೀ ವಾಸ್ತವ, ಅದನ್ನು ಹೇಳಲೇಬೇಕು. ಓಕೆ, ಸಿದ್ದರಾಮಯ್ಯನವ್ರದ್ದು ಗಮನಿಸಿದ್ರಿ, ಅವರೀಗ ದಶಕಂಠರಾಗಿ ಹೋಗ್ಬಿಟ್ಟಿದ್ದಾರೆ. ಒಂದು 10 ಅಂಶಗಳನ್ನ ಇಟ್ಕೊಂಡು ಹೋಗಿದ್ದಾರೆ ನೋಡ್ರಿ. ಪ್ರಬಲ ಸಮುದಾಯದ ನಾಯಕ, ಅಹಿಂದ ವರ್ಗ ನನಗಿದೆ, ದೀರ್ಘಾವಧಿ ಮುಖ್ಯಮಂತ್ರಿ, ಜನಪ್ರಿಯ ನಾಯಕ ಎಲ್ಲ ನೋಡಿದ್ರಲ್ಲ. ಈಗಿದೆ ವರ್ಷೆ ಯಾರ್ದು? ಡಿ ಕೆ ಶಿವಕುಮಾರ್ ಅವರು. ಇನ್ನು ಎಷ್ಟು ತ್ಯಾಗ ಮಾಡಲಿ ನಾನು, ಇನ್ನಾದರೂ ಮುಖ್ಯಮಂತ್ರಿ ಮಾಡಿಲ್ಲ ಅಂದರೆ ಹೆಂಗೆ ಅನ್ನುವ ಒಂದು ಇಂಗಿತ ಈಗ ವ್ಯಕ್ತವಾಗ್ತಾ ಇದೆ. ನೋಡ್ತಾ ಹೋಗೋಣ ಒಂದೊಂದಾಗೆ. ಇದು ಮುಖ್ಯಮಂತ್ರಿ ಆಗಲಿಕ್ಕೆ ನನಗಿಂತ ಅರ್ಹರುಂಟೆ ನಾನು ಹೇಳ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಲೆಟ್ಸ್ ಹಾವ್ ಅ ಲುಕ್. ಇನ್ನೆಷ್ಟು ತ್ಯಾಗ ಮಾಡಲಿ, ಇನ್ನಾದರೂ ಮುಖ್ಯಮಂತ್ರಿ ಮಾಡಿ, ಮುಖ್ಯಮಂತ್ರಿ ಆಗೋಕೆ ನನಗಿಂತ ಅರ್ಹರುಂಟೆ. ಏನ್ರಿ ಕಡಿಮೆ ಇದೆ ನನಗೆ? ರಾಹುಲ್ ಮುಂದೆ ಡಿ ಕೆ ಶಿವಕುಮಾರ್ ಒಂದೇ ಹಠ. ಒಂದಲ್ಲ ಎರಡಲ್ಲ 10 ದಾಳ ಉರುಳಿಸಿದಂತೆ DCM ಡಿ ಕೆ ಶಿವಕುಮಾರ್. ನಾನು ಯಾರಿಗೆ ಕಮ್ಮಿ? ಇನ್ನಾದರೂ CM ಮಾಡ್ತೀರೋ ಇಲ್ವೋ? ಕರೆಕ್ಟ್ ಪಾಯಿಂಟ್ ಹೇಳ್ತಿದ್ದಾರೆ ಅವರು. ಒಂದು ವೇಳೆ ಮಾತು ಕೊಟ್ಟಿದ್ರೆ ರಾಹುಲ್ ಗಾಂಧಿ ಮುಂದೆ ಡಿ ಕೆ ಶಿವಕುಮಾರ್ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ದಿಸ್ ಇಸ್ ದ ನ್ಯೂಸ್. ನೋಡ್ರಿ, ನನಗೊಂದು ಮಿತಿ ಇರತ್ರಿ, ತಾಳ್ಮೆ ಅಂತಿರುತ್ತೆ. 2.5 ವರ್ಷ ಅಂತ ಹೇಳಿದ್ರೆ ಅವರ ಮಾತಿನ ಪ್ರಕಾರ ಒಪ್ಪಂದ ನಿಜವೇ ಆಗಿದ್ರೆ ಅವ್ರ ಮಾತಿನ ಅಂಶಗಳನ್ನು ನಾವು ಗಮನಿಸಬೇಕು, ನಂಬ್ತಾ ಇದ್ದೀವಿ ಅಲ್ವೇ? 2.5 ವರ್ಷ ಆಯ್ತು, ಈಗ 3 ವರ್ಷ ಆಯ್ತು, ಇನ್ನೂ ಎಷ್ಟಂತ ಕಾಯ್ಲಿ? ನಾನು ಯಾರಿಗೆ ಕಮ್ಮಿ ಇದೆ ಹೇಳಿ? ಹೋಗ್ಲಿ, ನನ್ನಿಂದ ಏನು ಬೇಜಾರಿದೆ? ಯಾಕೆ ನಾನು ಮುಖ್ಯಮಂತ್ರಿ ಆಗಬಾರ್ದು? ನಾನು ಬಂದ್ರೆ ಆಗೋ ಸಮಸ್ಯೆ ಏನು? ಮುಖ್ಯಮಂತ್ರಿ ಮಾಡಿ ಮತ್ತೆ ಏನಕ್ಕೆ ಆಶ್ವಾಸನೆ ಕೊಟ್ರಿ? ಮೊದಲೇ ಮಾಡಬೇಕಾಗಿತ್ತು. ಹೋಗ್ಲಿ ಅಂತ 2.5 ವರ್ಷ ಕೊಟ್ಟರೆ ಈಗ ನಮಗೆ ಹೆಂಗೆ ಆಡ್ತೀರಾ ಅಂತ ಹೆಂಗೆ ಹೇಳ್ತಾರಲ್ಲ, ಆ ಒಂದು ಕಾಂಟೆಕ್ಸ್ಟಲ್ಲಿ, ಆ ಒಂದು ದೃಷ್ಟಿಕೋನದಲ್ಲಿ ರಾಹುಲ್ ಗಾಂಧಿಯ ಮುಂದೆ ತಮ್ಮ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕ ಬಲಭೀಮ DKC. ಓಕೆ, ನಿಜ. ಹಳೆ ಮೈಸೂರು ಭಾಗದಲ್ಲಿ DKC ಸಿಕ್ಕಾಪಟ್ಟೆ ಬಲಿಷ್ಠರಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಇನ್ನೊಂದೇನು, ಪಕ್ಷ ಸೊರಗಿದ್ದಾಗ KPCCಗೆ ಹೊಸ ವರ್ಚಸ್ ಯಾರಿಗೆ ತಂದಿದ್ದು? ನಾನೇ ತಂದಿದ್ದು. BJP ಆಫರ್ ಬಂದರೂ ನಿಷ್ಠೆ ಬದಲಾಗಿಲ್ಲ, ನೆನಪಿರ್ಬೇಕು ನಿಮಗಿದೆಲ್ಲ ಅನ್ನುವ ಥರದಲ್ಲಿ ಹೇಳ್ತಾ ಇದ್ದಾರಂತೆ. ದಳಪತಿಗಳ ವಿರುದ್ಧ ನಾನು ಒಬ್ಬನೇ ಹೋರಾಡಿದ್ದೀನಿ ರೀ, JDSನ ವಿರುದ್ಧ. ಯುವ ಸಮುದಾಯದ ಡಾರ್ಲಿಂಗ್ ಕೂಡ ಆಗಿದ್ದಾರೆ, ಅಂದರೆ ಅವರ ವರ್ಚಸ್ಸಿದು. ಅತ್ಯುತ್ತಮ ಸಂಘಟಕ, ಟ್ರಬಲ್ ಶೂಟರ್ ಅನ್ನೋ ಖ್ಯಾತಿ ಇವರಿಗಿದೆ. ಹಾಗಾಗಿ ಇವರು ಬಲಭೀಮ DKC. ಆದರೆ ಹೈಕಮಾಂಡ್ ಯಾರ ಪರವಾಗಿ ಅಂಪೈರಿಂಗ್ ಮಾಡುತ್ತೆ ಗೊತ್ತಿಲ್ಲ, ಯಾರ ಪರವಾಗಿ ಇಲ್ಲಿ ರಿಸಲ್ಟ್ ಕೊಡುತ್ತೆ ಗೊತ್ತಿಲ್ಲ. ಆಕ್ರಮಣಕಾರಿ ತಂತ್ರಗಾರಿಕೆಯನ್ನು ಮಾಡ್ತಾರೆ, ನಿಜ ಇದು, ಇದರಲ್ಲಿ ಯಾವುದು ತಳ್ಳಿ ಹಾಕುವಂಗಿಲ್ಲ. ಕಾಂಗ್ರೆಸ್ ಗೆಲ್ಲಲು ತನು ಮನ ಧನ ಎಲ್ಲ ಅರ್ಪಣೆ ಮಾಡಿದ್ದೀನಿ. ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕ ಅನ್ನೋ ಒಂದು ಪಟ್ಟ ಇದೆ. ಯಾಕೆ ನೀವು ಆ ಸಮುದಾಯವನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀರಾ? ಹಳೆ ಮೈಸೂರು ಭಾಗದಲ್ಲಿ ಯಾರೇ ಇದ್ದಾರೆ? ಹಳೆ ಮೈಸೂರು ಭಾಗದಲ್ಲಿ JDSಗೆ ಟಕ್ಕರ್ ಕೊಡೋಕ್ಕೆ ಯಾರೇ ಇದ್ದಾರೆ? ಒಕ್ಕಲಿಗರ ನಾಯಕನಾಗಿ, ಪ್ರಬಲ ನಾಯಕನಾಗಿ ನಾನೇ ಇರೋದು ಅಂತ ಡಿ ಕೆ ಶಿವಕುಮಾರ್ ಆ ಒಂದು ವರ್ಚಸ್ಸಲ್ಲಿ ಇದ್ದಾರೆ. ಅವರು ಹಿಂಗೆ ಹೇಳ್ತಾ ಇಲ್ಲ, ಏನ್ರಿ ಹಿಂಗೆ ನಾವೇನು ಹೇಳ್ತಿದ್ದೀವಲ್ಲ ಆ ಥರ ಹೇಳ್ತಿದ್ದಾರೆ ಅಂತಲ್ಲ. ಅಷ್ಟು ಅಂಶಗಳು, ದೋಸ್ ಆರ್ ಹಿಸ್ ಪಾಸಿಟಿವ್ ಪಾಯಿಂಟ್ಸ್, ದೋಸ್ ಆರ್ ಹಿಸ್ ಸ್ಟ್ರೆಂಥನಿಂಗ್ ಪಾಯಿಂಟ್ಸ್. ಅವರ ಬಲಯುತವಾದಂಥ ಅಂಶಗಳು, ಅದನ್ನು ಹೋಗಿ ಹೇಳ್ತಾ ಇದ್ದಾರೆ. ನೋಡ್ರಿ, ನಾನು ಏನ್ರಿ ಕಮ್ಮಿ ಇದ್ದೀನಿ? ಯಾಕ್ರಿ ಹಿಂಗೆ ಮಾಡ್ತಿದ್ದೀರಾ? ಯಾಕ್ರಿ ಗೋಳು ಹೋಗ್ಕೋತೀರಾ? ಯಾಕ್ರಿ ಇಷ್ಟು ಆಟ ಆಡಿಸ್ತೀರಿ? ಮತ್ತೆ ಯಾಕೆ ಮಾತು ಕೊಟ್ರಿ? ನಿಮ್ಮ ಮಾತಿಗೆ ಬೆಲೆನೇ ಇಲ್ವಾ? ಅವಾಗೊಂದು ಮಾತು ಈಗೊಂದು ಮಾತು ಕೊಟ್ಬಿಟ್ರೆ ನಾನು ಏನು ಮಾಡಲಿ ಹೇಳಿ? ಹಾಗಾದ್ರೆ ನಾನು ಪಕ್ಷಕ್ಕೆ ಏನೂ ಮಾಡೇ ಇಲ್ವಾ? ಅಧಿಕಾರಕ್ಕೆ ತಂದೇ ಇಲ್ವಾ? ತನುಮನ ಧನವನ್ನು ನಾನು ಅರ್ಪಿಸಿಯೇ ಇಲ್ವಾ? ಹೀಗೆ ಹಲವು 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 ವಿಚಾರಗಳನ್ನು ಇಟ್ಕೊಂಡು ಅವರು ಇವತ್ತು ಫೈಟ್ ಮಾಡ್ತಾ ಇದ್ದಾರೆ. ಪಟ್ಟದ ಫೈಟ್, ಪಟ್ಟದ ಆಟ ಯಾವ ಹಂತವನ್ನು ತಲುಪತ್ತೆ? ಹೈ ವೋಲ್ಟೇಜ್ ಮೀಟಿಂಗ್, ಅದರಲ್ಲಿ 2 ಮಾತಿಲ್ಲ, ನೋ ಡೌಟ್ ಅಬೌಟ್ ಇಟ್. ಯಾಕಂತ ಹೇಳಿದ್ರೆ ಒಂದು ಹಂತವನ್ನು ತಲುಪಿದೆ, ಏನೋ ಆಗುತ್ತಪ್ಪ ಅಂತ ಹೇಳಿ ಅಲ್ವಾ? ಈ ಕ್ರಾಂತಿಗಳನ್ನು ಕೂಡ ನೀವು ಗಮನಿಸ್ಕೊಂಡು ಬಂದಿದ್ದೀರಿ. ಅವರ ಪಟಾಲಂ ಕೂಡ ಏನೇನು ಹೇಳ್ಕೊಂಡು ಬಂದಿತ್ತು. ಈ ಬೆಳಗಾವಿ ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದ ಸಮಯದಿಂದಲೂ ಕೂಡ ಇದು ಕಾವನ್ನು ಪಡೆದುಕೊಳ್ತಾ ಇದೆ. ಅದರ ಜೊತೆಗೆ ಇವರು ದೇವಸ್ಥಾನಗಳ ಪ್ರದಕ್ಷಿಣೆಯನ್ನು ಕೂಡ ಮಾಡ್ತಾ ಇದ್ದಾರೆ, ತೀರ್ಥಕ್ಷೇತ್ರಗಳನ್ನ ಭೇಟಿ ಆಗ್ತಾ ಇದ್ದಾರೆ, ಸುತ್ಕೊಂಡು ಬರ್ತಾ ಇದ್ದಾರೆ, ಹೋಮ ಹವನಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೂ ನಾವು ಸುದ್ದಿಯನ್ನು ಮಾಡಿದ್ವಿ. ಹೀಗೆ ಎಲ್ಲ ಆಯಾಮಗಳಲ್ಲೂ ಡಿ ಕೆ ಶಿವಕುಮಾರ್ ತನ್ನ ಪ್ರಾಬಲ್ಯವನ್ನು ಮೆರೀಲಿಕ್ಕೆ ಅಥವಾ ಹೈಕಮಾಂಡ್ಗೆ ಒಪ್ಪಿಸ್ಲಿಕ್ಕೆ, ನೋಡ್ರಿ ನನಗಿಂತ ಬಲಿಷ್ಠ ಮುಖ್ಯಮಂತ್ರಿ ಆಗುವ ಅಭ್ಯರ್ಥಿ ಬೇರೆ ಯಾರೂ ಅಲ್ಲ, ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ತರ್ತೀನಿ ಅನ್ನುವ ನಿಟ್ಟಿನಲ್ಲಿ ಅವರ ವರ್ಚಸ್ಸಿದೆ. ಹೀಗಾಗಿ ಶಾಸಕರ ಬೆಂಬಲ ನಿಜಕ್ಕೂ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡುತ್ತೆ ಮಾಡಲ್ವೋ, ವಿದೌಟ್ ಇಟ್. ಯಾಕಂದರೆ ಅದರ ಟ್ರ್ಯಾಕ್ ರೆಕಾರ್ಡ್ನ ನೋಡಿದಾಗ, ಕಾಂಗ್ರೆಸ್ನ ಹಿಸ್ಟ್ರಿಯನ್ನು ನೋಡಿದಾಗ ವಿ ಕೆನಾಟ್ ಸೇ ಎನಿಥಿಂಗ್ ಅಬೌಟ್ ದಟ್. ಓಕೆ.